ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಆ್ಯಕ್ಟ್ ಮಾಡಿ ಮಲ್ಲಣ್ಣ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋ ಡೆವಿಲ್ ಸಿನಿಮಾ. ಇದು ಈ ವರ್ಷದಲ್ಲಿ ತಕ್ಕ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಲೇ ಹೇಳ್ತೀನಿ. ಸಿನಿಮಾ ನೋಡ್ಕೊಂಡು ಬಂದೆ, ಹೇಗೆ ಅನಿಸ್ತು ಅಂತ ನಿಮ್ಮ ಮುಂದೆ ಹೇಳ್ತೀನಿ ಬನ್ನಿ. ಈ ಸಿನಿಮಾದ ಕತೆ ಒಂದು ಪಾಲಿಟಿಕಲ್ ಮತ್ತು ಲವ್ ಆ್ಯಕ್ಷನ್ ಸಿನಿಮಾ ಅಂತಲೇ ಹೇಳ್ತೀನಿ. ಈ ಸಿನಿಮಾ ಫಸ್ಟ್ ಹಾಫ್ ನನಗೆ ಡೀಸೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಡಿ ಬಾಸ್ ಅವರ ಕ್ಯಾರೆಕ್ಟರ್ ಮತ್ತು ಆ್ಯಕ್ಟಿಂಗ್ ನನಗಂತೂ ಫಸ್ಟ್ ಹಾಫ್ ತುಂಬ ಇಷ್ಟ ಆಯಿತು. ಇನ್ನು ಸೆಕೆಂಡ್ ಹಾಫ್ ವಿಚಾರಕ್ಕೆ ಬಂದರೆ, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದಿಷ್ಟು ಸೀನ್ಸ್ ಮತ್ತು ಆ್ಯಕ್ಷನ್ ಮತ್ತು ಸಾಂಗ್ ಇಷ್ಟ ಆದವು. ಈ ಸಿನಿಮಾದ ಕತೆ ಹೊಸದೇನಲ್ಲ, ಕೆಲವು ಸಿನಿಮಾಗಳಲ್ಲಿ ನೋಡಿರೋ ಕತೆನೇ. ಆದರೆ ಇಲ್ಲಿ ಕೆಲವೊಂದು ಟ್ವಿಸ್ಟ್ಗಳ ಮೂಲಕ ಡಿಫ್ರೆಂಟಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು 3/4% ವರ್ಕ್ ಆಗಿದೆ ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರು ಅವರಿಗೆ ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ಸಾಂಗ್ಸ್ ಆ್ಯಂಡ್ BGM ತಲೆಯಲ್ಲಿ ಉಳಿಲಿಲ್ಲ ಅಂದರೂ ಆ ಟೈಮ್ಗೆ ಕೇಳೋಕ್ಕೆ ಪರವಾಗಿಲ್ಲ ಅಂತ ಅನಿಸ್ತು. ಇನ್ನು ಈ ಸಿನಿಮಾದಲ್ಲಿ ಫ್ಯಾನ್ಸ್ ಎಂಜಾಯ್ ಮಾಡೋ ಥರ, ಫ್ಯಾನ್ಸ್ಗೆ ಹಬ್ಬ ಅನಿಸೋ ಥರ ಕೆಲವೊಂದು ಸೀನ್ಸ್ನ ಮತ್ತು ಡೈಲಾಗ್ಸ್ನ ಬರ್ಕೊಂಡಿದ್ದಾರೆ. ಅವು ತುಂಬ ಚೆನ್ನಾಗಿ ವರ್ಕ್ ಆದವು ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ, ಇನ್ನು ಮ್ಯೂಸಿಕ್ನಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೋದಾಗಿತ್ತು ಅಂತಲೇ ಹೇಳ್ತೀನಿ. ಇನ್ನು ಟೋಟಲಾಗಿ ಹೇಳಬೇಕು ಅಂದರೆ, ಈ ಸಿನಿಮಾ ಕೊಟ್ಟು ದುಡ್ಡಿಗಂತೂ ಮೋಸ ಇಲ್ಲ. ನಾರ್ಮಲ್ ಆಡಿಯನ್ಸಿಗೆ ಒಂದು ಸಲ ಆರಾಮಾಗಿ ನೋಡ್ಬೋದು. ಇನ್ನು ಡಿ ಬಾಸ್ ಫ್ಯಾನ್ಸಿಗೆ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ಹಬ್ಬ ಮಾಡೋಕ್ಕೆ ಹೇಳ್ದಂಗಿದೆ ಸಿನಿಮಾ ಅಂತ ಹೇಳ್ತೀನಿ. ನೀವು ಡಿ ಬಾಸ್ ಫ್ಯಾನ್ಸ್ ಆಗಿದ್ದರೆ ನಿಮಗೆ ಈ ಸಿನಿಮಾ ಖಂಡಿತವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ನೀವು ನಾರ್ಮಲ್ ಆಡಿಯನ್ಸ್ ಆಗಿದ್ದರೆ ಒಂದು ಸಲ ನೋಡಿದ್ದಕ್ಕೆ ಮೋಸ ಇಲ್ಲ ಅಂತ ಹೇಳ್ತೀನಿ. ಇನ್ನು ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ, ಸಿನಿಮಾ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ಸಿನಿಮಾ ಹೇಗೆ ಅನ್ನಿಸ್ತು, ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ.